ವಾರ್ತೆಗಳ ಪ್ರಾಯೋಜಕರು ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟರ್ ರೆಸಿಸ್ಟೆಂಟ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಕೆ ವಿಶ್ವನಾಥ್, ಸೆಲ್ ನಂಬರ್ 7204101963. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಜೂನ್ 28ರಿಂದ 3 ದಿನಗಳ ಮುಂಗಾರು ಸಾಂಸ್ಕೃತಿಕ ಹಬ್ಬ. ಎ ಪಾಪರೆಡ್ಡಿ. ನಗರದ ರಾಜಕಾಲುವೆ ಚರಂಡಿಗಳ ಸ್ವಚ್ಛತೆ ಪ್ರಾರಂಭ, ಸಾರ್ವಜನಿಕರಿಂದ ಮೆಚ್ಚುಗೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ 25ರಂದು ಪ್ರತಿಭಟನೆ, ಚನ್ನಬಸವ ಜಾನೇಕಲ್. ರಂದು ಕಾರ್ಮಿಕ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತ ಉರುಕುಂದಪ್ಪ ಇವರಿಗೆ ಅಭಿನಂದನಾ ಸಮಾರಂಭ, ಭೀಮಸೇನ. ನಗರದ ಪೇಟ್ಲಾ ಬುರ್ಜಾ ಬಳಿ ಹಳೆ ಅಂಗಡಿಗೆ ಬೆಂಕಿ, ಅಪಾರ ಹಾನಿ. ಮತ್ತು ಪುರಾತನ ಕಾಲದ ಹಸ್ತಪ್ರತಿ ಶಾಸನಗಳ ಸಂಗ್ರಹ ಇದ್ದಲ್ಲಿ ಮಾಹಿತಿ ನೀಡಿ, ಪೂವಿತಾ ಎಸ್. ಮುನ್ನೂರು ಕಾಪು ಸಮಾಜದಿಂದ ಮುಂಗಾರು ಸಾಂಸ್ಕೃತಿಕ ಹಬ್ಬ ಜೂನ್ 28ರಿಂದ 30ರವರೆಗೆ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಆಚರಣಾ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 25 ವರ್ಷಗಳಿಂದ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. 26ನೇ ವರ್ಷ ಮುಂಗಾರು ಸಾಂಸ್ಕೃತಿಕ 3 ದಿನ ಆಚರಿಸಲು ನಿರ್ಧರಿಸಲಾಗಿದೆ. ಜೂನ್ 28ರಂದು 1.5 ಟನ್ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ಕರ್ನಾಟಕ ರಾಜ್ಯದವರಿಗೆ ಮಾತ್ರ ನಡೆಯಲಿದೆ. ಜೂನ್ 29ರಂದು 2 ಟನ್ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ಅಖಿಲ ಭಾರತ ಮಟ್ಟದಲ್ಲಿ ನಡೆಯಲಿದೆ. 3ನೇ ದಿನ ಜೂನ್ 30ರಂದು 2.5 ಟನ್ ಭಾರ ಕಲ್ಲೆಳೆಯುವ ಸ್ಪರ್ಧೆ ನಡೆಯಲಿದೆ. ನಗರದ ರಾಜೇಂದ್ರಗಂಜ್ನಲ್ಲಿ ಬೆಳಗ್ಗೆ 8 ಗಂಟೆಗೆ ಕಲ್ಲೆಳೆಯುವ ಸ್ಪರ್ಧೆ ನಡೆಯುತ್ತದೆ. 3 ದಿನ ಸಂಜೆ ವಿವಿಧ ರಾಜ್ಯಗಳಿಂದ ಆಗಮಿಸುವ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಜೂನ್ 28ರಂದು ಮಾರುತಿ ನಗರದಲ್ಲಿ, 29ರಂದು ಗದವಾಲ್ ರಸ್ತೆ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ, ಜೂನ್ 30ರಂದು ಗಂಜ್ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಬಾಂಬೆ, ಹೈದರಾಬಾದ್ ಹಾಗೂ ಜಿಲ್ಲೆಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳುತ್ತವೆ. ಜೂನ್ 29ರಂದು ರಾಜ್ಯದ ವಿವಿಧ ಜಿಲ್ಲೆಗಳ 40 ಕಲಾ ತಂಡಗಳೊಂದಿಗೆ ಎತ್ತಿನ ಮೆರವಣಿಗೆ ನಡೆಸಲಾಗುತ್ತದೆ. ಮೈಸೂರು ಹೊರತುಪಡಿಸಿದರೆ ರಾಯಚೂರಿನಲ್ಲಿಯೇ ಆಕರ್ಷಕ ಮೆರವಣಿಗೆ ನಡೆಯುತ್ತದೆ. ಜೂನ್ 30ರಂದು ಲಕ್ಷ್ಮಮ್ಮ ದೇವಿ ದೇವಸ್ಥಾನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕಲ್ಲು ಗುಂಡು, ಉಸುಕಿನ ಚೀಲ ಎತ್ತುವ ಸ್ಪರ್ಧೆ ನಡೆಯುತ್ತದೆ. ಸಂಜೆ 5 ಗಂಟೆಗೆ ರಾಜೇಂದ್ರಗಂಜ್ ಆವರಣದಲ್ಲಿ ಕುಸ್ತಿ ಬಲ ಪ್ರದರ್ಶನ ನಡೆಯಲಿದೆ. ದೆಹಲಿ, ಪಂಜಾಬ್, ಆಂಧ್ರ, ಕರ್ನಾಟಕ ಕುಸ್ತಿಪಟುಗಳು ಭಾಗಿಯಾಗಲಿದ್ದಾರೆ. ಸ್ಪರ್ಧೆ ವಿಜೇತರಿಗೆ 5 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುತ್ತದೆ. ಮುನ್ನೂರು ಕಾಪು ಸಮಾಜದ ದಾನಿಗಳಿಂದಲೇ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ದಿನ ಕಾರ್ಯಕ್ರಮಗಳನ್ನು ಕಾರ ಹುಣ್ಣಿಮೆ ಅಂಗವಾಗಿ ನಡೆಸಲಾಗುತ್ತಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ವರ್ಷನೂ ಜೂನ್ 28, 29, 30
ಜೂನ್ 28, 30 ದಿವಸ ಕಾಲ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಾರ್ಯಕ್ರಮಗಳು, ಎಷ್ಟು ಬಲವಾದಂಥ ಕಲ್ಲಿರುವಂಥ ಬಲವಾದ ಎತ್ತುಗಳ ಸ್ಪರ್ಧೆ, ಕುಸ್ತಿ ಸ್ಪರ್ಧೆ, ಕಲ್ಲು ಗುಂಡೆತ್ತುವಂಥ ಸ್ಪರ್ಧೆ ಇವೆಲ್ಲವೂ ವೈದ್ಯವಾದಂಥ ಕಾರ್ಯಕ್ರಮಗಳನ್ನು ಮುನ್ನೂರು ಕಾಪ್ ಸಮಾಜ 26 ವರ್ಷದಿಂದ ಮಾಡ್ತಾ ಬಂದಿದೆ. ಆ ಕಾರಣದಿಂದ ಈ ವರ್ಷವೂ ಅದ್ಭುತವಾದಂಥ ಕಾರ್ಯಕ್ರಮ ಇರ್ತದೆ. 28ನೇ ತಾರೀಕಿನ 1.5 ಟನ್ ಭಾರ ಎಳೆಯುವಂಥ ಸ್ಪರ್ಧೆ ಕರ್ನಾಟಕ ಎತ್ತುಗಳ ಪರವಾಗಿ. ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ಮಾರುತಿ ನಗರದಲ್ಲಿ 6 ಗಂಟೆಗೆ ಸಂಸ್ಕೃತ ಕಾರ್ಯಕ್ರಮ ಮಾರುತಿ ಬಡಾವಣೆಯಲ್ಲಿ. 28ನೇ 29 ತಾರೀಕು ದಿನ 2 ಟನ್ ಎಳುವಂಥ ಭಾರ ಎಳುವಂಥ ಸ್ಪರ್ಧೆ ಕರ್ನಾಟಕ ಆಂಧ್ರ ಪ್ರದೇಶ ಎತ್ತುಗಳ ಸಲುವಾಗಿ. ಸಾಯಂಕಾಲ ಬೃಹತ್ವಾದಂಥ ಮೆರವಣಿಗೆ ಇರ್ತದೆ. ನಮ್ಮ ಮಾತಾ ಮಹಾಲಕ್ಷ್ಮೀ ದೇವಿಯ ಭವ್ಯವಾದಂಥ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ತಮಿಳುನಾಡಿನಿಂದ ಬಂದಂಥ ಕಲಾ ತಂಡಗಳು, ಕೇರಳದಿಂದ ಬಂದಂಥ ಕಲಾ ತಂಡಗಳು, ಆಂಧ್ರ ಪ್ರದೇಶದಿಂದ ಬರುವಂಥ ಕಲಾ ತಂಡಗಳು, ಕರ್ನಾಟಕದಿಂದ ಬಂದಂಥ ಕಲಾ ತಂಡಗಳು, 40 ಕಲಾ ತಂಡಗಳ ಮೆರವಣಿಗೆ ಆಗ್ತದೆ. ಇಂಥ ದೊಡ್ಡವಾದಂಥ ಮೆರವಣಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಆಗುವುದಿಲ್ಲ. ಅದು ಮೈಸೂರು ದಸರಾದಲ್ಲಿ ಬಿಟ್ಟರೆ ಎಲ್ಲಿ ಅಂಥ ಭವ್ಯವಾದಂಥ ಮೆರವಣಿಗೆ ಗೆಲ್ಲುವುದಿಲ್ಲ. ಅಂಥ ಭವ್ಯವಾದಂಥ ಮೆರವಣಿಗೆನ ರಾಯಚೂರು ಜನ ಬರಬೇಕು, ನೋಡಬೇಕು ಅನ್ನೋ ಆಸೆಯಿಂದ ಮುನ್ನೂರು ಕಾಪ್ ಸಮಾಜ ಪ್ರತಿ ವರ್ಷವೂ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತದೆ. ಇದೇ ಕಾರ್ಯಕ್ರಮ ಸಲುವಾಗಿ 50 ಲಕ್ಷ. ಈ ಪ್ರೆಸ್ನವರಿಗೆ 10 ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ. 10 ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಆಗ್ತದೆ. ಇಂಥ ಕೆಲಸವನ್ನು ಯಾವ ಸಮಾಜನೂ ಮಾಡೋದಿಲ್ಲ, ಸರ್ಕಾರನೂ ಮಾಡೋದಿಲ್ಲ. ಅಂಥ ಭವ್ಯವಾದಂಥ ಕಾರ್ಯಕ್ರಮನ ಮುನ್ನೂರು ಕಾಪ್ ಸಮಾಜ 3 ದಿವಸ ಸತತವಾಗಿ ಕಾರ್ಯಕ್ರಮ ಮಾಡ್ತದೆ. 3ನೇ ದಿವಸ 2 ಟನ್ ಭಾರ ಎಳೆಯುವಂತಹ ಸ್ಪರ್ಧೆ. ಅದು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ 3 ರಾಜ್ಯದ ಎತ್ತುಗಳ ಸ್ಪರ್ಧೆ ಭಾಗವಹಿಸುತ್ತವೆ. ಆ ಒಂದು ಸ್ಪರ್ಧೆ ಭಾಗವಹಿಸುವಂಥ ಎತ್ತುಗಳಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡುವಂಥ ವ್ಯವಸ್ಥೆ ಮುನ್ನೂರು ಕಾಪ್ ಸಮಾಜ ಮಾಡ್ತದೆ. ಅದರ ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ಕಲ್ಲು ಗುಂಡೆ ಎತ್ತುವಂಥ ಸ್ಪರ್ಧೆ, ಮುಸ್ಲಿಂ ಚೀಲ ಎತ್ತುವಂಥ ಸ್ಪರ್ಧೆ, ಅವರಿಗೆ 75,000 ಬಹುಮಾನ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಅದೇ 5 ಗಂಟೆಗೆ ಗಂಜ ಮೈದಾನದಲ್ಲಿ ಮಹಾರಾಷ್ಟ್ರದಿಂದ, ಕರ್ನಾಟಕದಿಂದ, ತೆಲಂಗಾಣದಿಂದ ಬಂದಂಥ ಪೈಲ್ವಾನರ ಕುಸ್ತಿ ಸ್ಪರ್ಧೆ ಆಗ್ತದೆ. ಆ ಪೈಲ್ವಾನರಿಗೆ 2 ಲಕ್ಷ ಬಹುಮಾನ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಅದೇ ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ಗಂಜು ಕಲ್ಯಾಣ ಮಂಟಪದಲ್ಲಿ 29ನೇ ತಾರೀಕು ದಿನ ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಆಗ್ತದೆ. 30ನೇ ತಾರೀಕು ದಿನ ಗಂಜು ಕಲ್ಯಾಣ ಮಂಟಪದಲ್ಲಿ ಸಂಸ್ಕೃತ ಕಾರ್ಯಕ್ರಮ ನಡೆಯುತ್ತದೆ. ಈ ಥರ 3 ದಿವಸನೂ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದು ಮುನ್ನೂರು ಕಾಪ್ ಸಮಾಜ. ಈ ಸಮಾಜ ಮಾಡುವಂಥ ಕಾರ್ಯಕ್ರಮನ ಇಡೀ ರಾಯಚೂರು ಜನ ಬಂದು ವೀಕ್ಷಣೆ ಮಾಡಬೇಕು, ನೋಡಬೇಕು ಅನ್ನೋದು ಉದ್ದೇಶದಿಂದ ನಿಮ್ಮ ಮುಖಾಂತರ ಸಾರ್ವಜನಿಕ ತಿಳಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಂಗಿ ನರಸರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ಜಿ ಶೇಖರ್ ರೆಡ್ಡಿ, ಉಟ್ಕೂರು ಕೃಷ್ಣಮೂರ್ತಿ, ಪೋಗಲ್ ಚಂದ್ರಶೇಖರ್ ರೆಡ್ಡಿ, ಗುಡ್ಸಿ ಪ್ರತಾಪ್ ರೆಡ್ಡಿ, ಪುಂಡ್ಲ ರಾಜೇಂದ್ರ ರೆಡ್ಡಿ, ಯು ಗೋವಿಂದ ರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಳೆಗಾಲ ಪ್ರಾರಂಭವಾಗುವ ಮುಂಚಿತವಾಗಿ ಮಹಾನಗರ ಪಾಲಿಕೆ ನಗರದ ರಾಜಕಾಲುವೆ ಚರಂಡಿ ಸ್ವಚ್ಛತಾ ಕಾರ್ಯ ಪ್ರಾರಂಭಿಸಿರುವುದಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಸೂಚನೆ ಮೇರೆಗೆ ವಾರ್ಡ್ ನಂಬರ್ 25, 26 ಸೇರಿದಂತೆ ನಗರದ ಒಳಗಡೆ ನೀರು ರಸ್ತೆ ಹರಿದು ಬರದಂತೆ ಸ್ವಚ್ಛತಾ ಕಾರ್ಯ ಪ್ರಾರಂಭಿಸಲಾಗಿದೆ. 4.5 ರಾಜಕಾಲುವೆ, ಸಿಆರ್ ತಲಾ, ಬಡ್ಡಿಪೇಟೆ, ಹರಿಜನವಾಡ, ಬಂಗಿಕುಂಟ ಸೇರಿದಂತೆ ರಾಜಕಾಲುವೆಯನ್ನು 60 ಜನ ಸಿಬ್ಬಂದಿಗಳು ಇಟಾಸಿ 4 ಜೆಸಿಬಿಗಳಿಂದ ಕಾರ್ಯಾರಂಭ ಮಾಡಲಾಗಿದೆ.
ವಾರ್ಡ್ ನಂಬರ್ 26 ನಿವಾಸಿ ಸೂರ್ಯ ಇವರು ಪಾಲಿಕೆ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸುಮಾರು ವರ್ಷಗಳಿಂದ ನಗರದೊಳಗಿನ ರಾಜ್ ಕಾಲುವೆ ಚರಂಡಿ ಸ್ವಚ್ಛತೆ ನಡೆದಿದ್ದಿಲ್ಲ. ಪ್ರತಿ ವರ್ಷ ಮಳೆ ಬಂದರೆ ರಸ್ತೆಯಲ್ಲಿ ಚರಂಡಿ ನೀರು ಹರಿಯುವ ಪರಿಸ್ಥಿತಿ ಇದೆ. ಪಾಲಿಕೆ ಜೆಸಿ ರಾಹುಲ್ ಹಾಗೂ ಆರೋಗ್ಯ ನಿರೀಕ್ಷಕ ಹನುಮಂತು ಜೇಗ್ಲಿ ನೇತೃತ್ವದಲ್ಲಿ ಕಾಲುವೆ ಸ್ವಚ್ಛತಾ ಕಾರ್ಯ ಪ್ರಾರಂಭವಾಗಿರುವುದು ಶ್ಲಾಘನೀಯವಾಗಿದೆ. ಶೀಘ್ರದಲ್ಲಿ ಕಾಲುವೆ ಸ್ವಚ್ಛತಾ ಕಾರ್ಯ ಪೂರ್ಣಗೊಳಿಸಲಿ ಎಂದರು. ಆರೋಗ್ಯ ನಿರೀಕ್ಷಕ ಹನುಮಂತು ಜೇಗ್ಲಿ ಮಾಹಿತಿ ನೀಡಿ, ಮಳೆಗಾಲ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರ ಸೂಚನೆ ಮೇರೆಗೆ ರಾಜ್ ಕಾಲುವೆ ಒಳಗಡೆ ಚರಂಡಿಗಳ ಸ್ವಚ್ಛತೆ ಇಂದಿನಿಂದ 15 ದಿನಗಳವರೆಗೆ ನಡೆಯಲಿದೆ. 60 ಜನ ಸಿಬ್ಬಂದಿಗಳೊಂದಿಗೆ ಕಾಲುವೆ ಸ್ವಚ್ಛಗೊಳಿಸಲಾಗುತ್ತದೆ. ಹರಿಹರ ರಸ್ತೆಯಿಂದ ಸ್ವಚ್ಛತೆ ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಈ ಸಂದರ್ಭದಲ್ಲಿ ನಿವಾಸಿಗಳು, ಪಾಲಿಕೆ ಸಿಬ್ಬಂದಿಗಳು ಇದ್ದರು. ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಉನ್ನತಿಯಾಗಿ ರಾಯಚೂರು ಜಿಲ್ಲೆಗೆ ಬಂದಿದ್ದು. ಸೊ ಎಲ್ಲ ನಮ್ಮ ಆರೋಗ್ಯ ಟೀಮ್ ಏನಿದೆ, ಹೆಲ್ತ್ ಸೆಕ್ಷನ್ನಿಂದ ಮಾನ್ಯ ಆಯುಕ್ತರ ಆದೇಶ ಮುಖಾಂತರ ಪ್ರತಿಯೊಂದು ಏನು ರಾಯಚೂರು ಜಿಲ್ಲೆಯಲ್ಲಿ ಸ್ವಚ್ಛ ರಾಯಚೂರು, ನಮ್ಮ ರಾಯಚೂರು ಅನ್ನುವ ನಿಟ್ಟಿನಲ್ಲಿ ಸುಂದರ ಮಾಡುವ ಒಂದು ಪ್ರಯುಕ್ತವಾಗಿ ಪ್ರತಿಯೊಂದು ಓಣೆಯಲ್ಲಿ ಏನು ಡ್ರೈನ್ ಚರಂಡಿಗಳು, ನಾಲೆಗಳು, ರಾಜಕಾಲುವೆಗಳಿದಾವಲ್ಲ, ಅವು ಸರ್ಕಾರ ಆದೇಶದಂತೆ ಮಾನ್ಯ ಆಯುಕ್ತರ ಆದೇಶ ಮುಖಾಂತರ ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಪ್ರತಿನಿತ್ಯ ಎಲ್ಲ ಚರಂಡಿಗಳ ಹೂಳು ತೆಗೆಸಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದು ರಾಯಚೂರು ಜನತೆ ಎಲ್ಲಿ ಮನವಿ ಏನಂದರೆ ಎಲ್ಲರೂ ಸಹಕರಿಸಬೇಕು. ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಗೆ, ಇದು ರಾಯಚೂರು ಮಹಾನಗರ ಪಾಲಿಕೆಗೆ ಸಹಕರಿಸಿದರೆ ತಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ, ನಮ್ಮ ರಾಯಚೂರು ಸುಂದರ ಸ್ವಚ್ಛ ಆಗುವ ನಿಟ್ಟಿನಲ್ಲಿ ತಾವೆಲ್ಲರೂ ಶ್ರಮಿಸ್ತೀವಿ ಅಂತೇಳಿ ನಮ್ಮ ಎಲ್ಲ ಜನರಲ್ಲಿ ಮನವಿ ಮಾಡ್ತೀನಿ. ತುಕ್ಕಾರೆಡ್ಡಿ, ಹಿರಿಯ ಆರೋಗ್ಯ ನಿರೀಕ್ಷಕರು. ओके के 3 महीने ड्यूटी सफाई का जो अभियान है, स्वच्छ भारत समर्थ भारत, स्वच्छ रायचूर, स्वच्छ समाज हमारा होता बनने के उद्देश्य से जो हो रहा है, कमिश्नर साहब को हम अपने पूरे अपार्टमेंट की ओर से, हरियर रोड की ओर से बहुत बहुत धन्यवाद देते हैं. और जिस तरह ये का काम भी पूरा अच्छा हो गया, सब व्यापार भी अच्छा हो जाता है बोलने की हमारा रिक्वेस्ट है. और जल्द से जल्द कार्य पूरा करें. घनश्याम पतंगे, मैं एक सिलाई मशीन का व्यापारी. ನಮಸ್ಕಾರ. ನಮ್ಮ ಸೋಷಿಯಲ್ ಮೀಡಿಯಾದವರಿಗೆಲ್ಲ ನಮಸ್ಕಾರ. ನಾನು ಹೇಳೋದು ಅಂದರೆ ವಾರ್ಡ್ ನಂಬರ್ 24 ಸುಮಾರು ವರ್ಷಗಳಿಂದ ಕಾಲುವೆಗಳು ಕ್ಲೀನ್ ಆಗಿಲ್ಲ ಇದುವರೆಗೂ. ನಾವು ನೋಡ್ಬೋದು, ನಮ್ಮ ವಿಡಿಯೋ ಮುಖಾಂತರ ತೋರಿಸೋದು ನಮ್ಮ ಮೀಡಿಯಾದವರು ಸುಮಾರು ವರ್ಷಗಳಿಂದ ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈಗ ನಮ್ಮ ಹೊಸದಾಗಿ ಬಂದಿರುವಂಥ ಹೆಲ್ತ್ ಇನ್ಸ್ಪೆಕ್ಟರ್ ಹನುಮಂತು ಜಗ್ಲಿ ಅವರಾಗಲಿ, ರಾಹುಲ್ ಜೆ ಅವರಾಗಲಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಡ್ತಿದ್ದಾರೆ. ಅವ್ರ ಹತ್ರ ಒಂದು ಮನವಿ ಮಾಡ್ತೀನಿ, ನಾನು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಿಜಕ್ಕೂ ಶ್ಲಾಘನೀಯ. ನಿಮ್ಮ ಹೆಸರು? ಸೂರ್ಯ ಅಂತ. ಈಗ ನಮ್ಮ ರಾಯಚೂರು ಮಹಾನಗರ ಪಾಲಿಕೆಯಿಂದ ಸಿಯಾತಲ ಬಡಾವಣೆ ಮತ್ತು ಮಟ್ಟಿಪೇಟು, ಅರ್ಚನವಾಡ ಏನು 4.5 ಕಿಲೋಮೀಟರ್ ರಾಜಕಾಲುವೆ ನಮ್ಮ ಆಯುಕ್ತರ ಕಡೆಯಿಂದ ಆದೇಶದಂತೆ 1 ಇಟಾಚಿ, 4 JCB, 60 ಮಂದಿ ಲೋಡರ್ಸಿಂದ ಎಲ್ಲ ರಾಜಕಾಲುವೆಗಳು ಮತ್ತು ಕಾಲುವೆಗಳು ಸ್ವಚ್ಛ ಮಾಡ್ತಿದ್ವಿ. ಅದರಂತೆ ಇದನ್ನು ನಮ್ಮ ಆಯುಕ್ತರ ಆದೇಶದಿಂದ ಈ ಹರಿಹರ ರಸ್ತೆ ತುಂಬ ನೀರು ರೋಡ್ ಮೇಲೆ ಹರಿಯೋದ್ರಿಂದ ಡ್ರೈನಲ್ಲಿ ಹರಬೇಕಂತೇಳಿ ಎಲ್ಲ ಡ್ರೈನ್ ಎಂಕ್ರೋಚ್ಮೆಂಟ್ ಮತ್ತು ಒಳಗೆ ನಾಲೆ ಏನು ತೆಗಿಬೇಕಂತ ವ್ಯವಸ್ಥೆ ಮಾಡ್ತೀವಿ. ನಾಳೆನೂ ಹಂಗೆ ಎಲ್ಲೆಲ್ಲಿ ಬ್ಲಾಕ್ ಆಗ್ಯಾವ ರಾಯಚೂರು ಸಿಟಿಯಲ್ಲಿ ಎಲ್ಲ ಕ್ಲೀನ್ ಮಾಡ್ತೀವಿ. ಈಗ ಎಷ್ಟು ದಿನ ನಡೀತದೆ ಕೆಲಸ ಇದು? ಮತ್ತು ಇನ್ನು ಈ ಮಳೆ ಬರೋ ಮುಂದೆ ಇನ್ನೂ 15 ದಿವಸ ನಡೀತದೆ ಹಿಂಗೆ. ಈಗ ಇದು ವಾರ್ಡ್ ನಂಬರ್ 25 ಇವತ್ತಿಂದ ಶುರು ಮಾಡಿದೆ. ಆಲ್ರೆಡಿ ಈ ರಾಜಕಾಲುವೆ ಬಂಗಿಕುಂಟದೇನು ಆಲ್ರೆಡಿ ಕ್ಲೀನ್ ಮಾಡಿದ್ದೀವಿ. ಸೊ ಈ ಒಳಗೇನು ಇಂಟರ್ನಲ್ ರೋಡ್ ಏನೋ ಡ್ರೈನ್ಗಳು ತುಂಬಿದ್ದಾವೆ ಸುಮಾರು ದಿನಗಳಿಂದ, ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ. ನಿಮ್ಮ ಹೆಸರು ಮತ್ತು ಡೆಸಿಗ್ನೇಷನ್ ಹೇಳಿ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಿಸುವಂತೆ ಒತ್ತಾಯಿಸಿ ಮೇ 25ರಂದು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಜಿಲ್ಲಾ ಘಟಕದಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಚನ್ನಬಸವ ಜಾನೇಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಿಕ್ಷಕ ಸಚಿವರು ಅಧಿಕಾರಕ್ಕೆ ಬಂದಾಗಿನಿಂದಲೂ ಶಿಕ್ಷಕರ ನೇಮಕಾತಿ ನಡೆಸುವುದಾಗಿ ಹೇಳುತ್ತಲೇ ಬಂದಿದ್ದಾರೆ ಹೊರತು ನೇಮಕಾತಿ ಪ್ರಕ್ರಿಯೆಗಳು ನಡೆಸುತ್ತಿಲ್ಲ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಒಂದರಲ್ಲಿಯೇ 79,694 ಹುದ್ದೆಗಳು ಖಾಲಿ ಇವೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿಯೇ 22,595 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. 18,317 ಪ್ರಾಥಮಿಕ ಮತ್ತು 4,228 ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಶಿಕ್ಷಕರೇ ಇಲ್ಲದೆ ದೇದುರ್ಗ ತಾಲೂಕಿನ 105 ಶಾಲೆಗಳು ಅತಿಥಿ ಶಿಕ್ಷಕರ ಮೇಲೆ ನಡೆದಿವೆ.
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 1 ಲಕ್ಷ ಹುದ್ದೆ ನೇಮಕ ಮಾಡುವುದಾಗಿ ಹೇಳಿಕೊಂಡಿದ್ದರೂ ನೇಮಕಾತಿ ಪ್ರಕ್ರಿಯೆಗಳು ನಡೆಯುತ್ತಿಲ್ಲ. ಜೂನ್ ತಿಂಗಳಿನಿಂದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಲಿದ್ದು ಮತ್ತೆ ಅತಿಥಿ ಶಿಕ್ಷಕರ ನೇಮಕಾತಿ ನಡೆಸುವುದಾಗಿ ಸರ್ಕಾರ ಹೇಳುತ್ತಿದೆ. ಶಿಕ್ಷಕರೇ ಇಲ್ಲದೆ ಗುಣಮಟ್ಟ ಶಿಕ್ಷಣ ನೀಡುವುದಾಗಿ ಹೇಳುತ್ತಿರುವುದು ವಂಚನೆಯೇ ಆಗಿದೆ. 800 ಕೆಪಿಸಿ ಶಾಲೆಗಳನ್ನು ಪ್ರಾರಂಭಿಸುವುದಾಗಿ ಹೇಳಿ ಶಾಲೆಗಳನ್ನು ವಿಲೀನ ಮಾಡಿ ಶಿಕ್ಷಕರ ಹುದ್ದೆಗಳಿಗೆ ಕಂಟಕ ತರುವ ಪ್ರಯತ್ನ ಸರ್ಕಾರ ಪ್ರಾರಂಭಿಸಿದೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು 2 ಬಾರಿ ನಡೆಸುವುದಾಗಿ ಹೇಳಿದ್ದರೂ ಮರೆತೇ ಬಿಟ್ಟಿದ್ದಾರೆ. ಸರ್ಕಾರ ನಿರ್ಲಕ್ಷ್ಯ ವಿರುದ್ಧ ನಡೆಯಲಿರುವ ಹೋರಾಟದಲ್ಲಿ ನಿರುದ್ಯೋಗಿ ಪದವೀಧರರು ಭಾಗವಹಿಸುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಶಿಕ್ಷಕರ ಹುದ್ದೆಗಳು ನೇಮಕಾತಿ ಆಗ್ತಾ ಇಲ್ಲ. ಬಹಳ ದೊಡ್ಡ ಗಂಭೀರ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ನಮ್ಮ ಇಡೀ ರಾಜ್ಯದಲ್ಲಿ 79,694 ಹುದ್ದೆಗಳು, ಅಂದರೆ ಏನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅಂತ ನಾವೇನು ಕರಿತೀವಿ, ಅದರಲ್ಲಿ 79,000 ಹುದ್ದೆಗಳು ಖಾಲಿದಾವೆ. ನಾವು ಹೈದರಾಬಾದ್ ಕರ್ನಾಟಕಕ್ಕೆ ಬಂದರೆ 22,595 ಶಿಕ್ಷಕರ ಹುದ್ದೆಗಳು, ಅದು ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಖಾಲಿದಾವೆ. ನಮ್ಮ ರಾಯಚೂರು ಜಿಲ್ಲೆ ಭಾಳ ದೊಡ್ಡ ಗಂಭೀರ ಸಮಸ್ಯೆ ಅನಿಸ್ತಾರೆ ಶಿಕ್ಷಕರ ಕೊರತೆಯನ್ನು. ಅದರಲ್ಲಿ 4,560 ಪ್ರಾಥಮಿಕ ಶಾಲಾ ಶಿಕ್ಷಕರು ಹುದ್ದೆಗಳು ಖಾಲಿದಾವೆ. ಇವು ಶಾಂಕ್ಷನ್ ಆಗಿರ್ತಕ್ಕಂಥ ಪೋಸ್ಟ್ಗಳು. ಹಾಗೆಯೇ ಹೈಸ್ಕೂಲಲ್ಲಿ 1,064 ಹುದ್ದೆಗಳು ಖಾಲಿದಾವೆ. ಅದೇ ಜೊತೆಗೆ ಶೂನ್ಯ ಶಿಕ್ಷಕ ಶಾಲೆಗಳು ಅಂತಂದರೆ ದೇವದುರ್ಗ ತಾಲೂಕಲ್ಲಿ 105 ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ, ಗೆಸ್ಟ್ ಟೀಚರ್ ಮೂಲಕ ನಡೆಸ್ತಾ ಇದ್ದಾರೆ. 266 ಶಾಲೆಗಳಲ್ಲಿ ಬರೀ ಒಬ್ಬರೇ ಟೀಚರ್ ಇದ್ದಾರೆ. ಅಂದರೆ ಪ್ರತಿಯೊಂದು ಹಂತದಲ್ಲಿ ಗೆಸ್ಟ್ ಟೀಚರ್ಗಳ ಮೂಲಕ ನಡೆಸ್ತಾರೆ. ಇವಾಗ ನಿನ್ನೆ ಕೂಡ ಮತ್ತೆ ಆರ್ಡರ್ ಮಾಡಿ ಸರ್ಕಾರ 51,000 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಡ್ತಾರೆ. ಈ ಎಲ್ಲ ಸಮಸ್ಯೆ, ಗಂಭೀರ ಸಮಸ್ಯೆಯನ್ನು ನಾವು ತೆಗೆದುಕೊಂಡ್ಬಿಟ್ಟು ಶಿಕ್ಷಕರ ಹುದ್ದೆಗಳಿಗೆ ಕೂಡಲೇ ಅಧಿಸೂಚನೆಯನ್ನು ಹೊರಡಿಸಬೇಕಂತೇಳಿ ನಾವು ಆಗ್ರಹ ಮಾಡಿ 25ನೇ ತಾರೀಕಿಗೆ ಸೋಮವಾರದಂದು ಅಂಬೇಡ್ಕರ್ ವೃತ್ತದಲ್ಲಿ ಬೆಳಗ್ಗೆ 10 ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಶಿಕ್ಷಕ ಉದ್ಯೋಗ ಆಕಾಂಕ್ಷಿ ಮಿತ್ರರ ಸೇರಿಕೊಂಡು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ರಾಜ್ಯದಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲ ಗಮನಿಸ್ತಾ ಇದ್ದಾರೆ, ನಮ್ಮ ಶಿಕ್ಷಣ ಸಚಿವರು ಅಧಿಕಾರಕ್ಕೆ ಬಂದಾಗಲಿಂದ ಕೂಡ ಹೇಳ್ತಿದ್ದಾರೆ, ತುರ್ತಾಗಿ ನೇಮಕ 15,000, 20,000, 30,000 ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕೆ ಯಾವುದು ಕೂಡ ಈ ನಿರ್ಬಂಧ ಇಲ್ಲ. ಅವರು ಅಧಿವೇಶನದಲ್ಲಿ ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೆ 3 ವರ್ಷದಲ್ಲಿ ಒಂದೇ ಒಂದು ಶಿಕ್ಷಕ ಹುದ್ದೆಗಳನ್ನು ಅವರು ನೇಮಕಾತಿ ಮಾಡಿಲ್ಲ. ಅಂದರೆ ಶಿಕ್ಷಣ ಸಚಿವರು ಏನು ಹೇಳ್ತಾರೆ, ಅವರು ಮೊನ್ನೆ ಮುಖ್ಯಮಂತ್ರಿಗಳು ಶಿಕ್ಷಣ ಇಲಾಖೆ ಸಭೆ ನಡೆಸಿಬಿಟ್ಟು 15,000 ಶಿಕ್ಷಕರ ಹುದ್ದೆಗಳಿಗೆ ಪ್ರಸ್ತಾವನೆ ಸಲ್ಲಿಸಬೇಕು ಆರ್ಥಿಕ ಇಲಾಖೆಗೆ ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ. ಆದರೆ ಶಿಕ್ಷಣ ಸಚಿವರು ಹೇಳ್ತಾರೆ, ನಾವು ಇಷ್ಟು ಮಾಡ್ತೀವಿ, ಅಷ್ಟು ಮಾಡ್ತೀವಿ. ಅಂದರೆ ಶಿಕ್ಷಕ ವಿದ್ಯಾರ್ಥಿ ಅಭ್ಯರ್ಥಿಗಳು ಇವತ್ತು ನಿರಾಶೆ ಆಗಿದ್ದಾರೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕೆಲವರು ಪತ್ರ ಬರೆದು ಟಿಇಟಿನೂ ಕೂಡ ವರ್ಷಕ್ಕೆ 2 ಸಲ ನಡೆಸ್ತಾರೆ ಅಂತ ಹೇಳಿದ್ರೆ ಇವಾಗ 3-4 ವರ್ಷಗಳಿಂದ 1 ಸಲ 2 ಸಲ ಮಾತ್ರ ನಡೆಸಿದ್ದಾರೆ. ಅದನ್ನು ಕೂಡ ನಡೆಸ್ತಾ ಇಲ್ಲ ಸರಿಯಾಗಿ. ಮತ್ತು ಇನ್ನೊಂದು ಕಡೆ ಏನು ಮಾಡ್ತಾರೆ, ದೈಹಿಕ ಶಿಕ್ಷಕರು ಶಿಕ್ಷಣ ಇಲಾಖೆಯಲ್ಲಿ ಚಿತ್ರಕಲಾ ಸಂಗೀತ ಶಿಕ್ಷಕರ ನೇಮಕಾತಿಗಳಾಗಿಲ್ಲ. ಹಲವಾರು ವರ್ಷಗಳಿಂದ, ಸುಮಾರು 15 ವರ್ಷಗಳಿಂದ ಈ ವಿಶೇಷ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಇವತ್ತು ಹೇಳ್ತಾರೆ, ಒಂದೇ ಕಡೆ ನಾವು 1200 ಜನ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ, ಕಂಪ್ಯೂಟರ್ ಲ್ಯಾಬ್ ಕಲಿಸ್ತೀವಿ, ಇಂಗ್ಲೀಷ್ ಕಲಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಇಂಗ್ಲೀಷ್ ಶಿಕ್ಷಕರ ನೇಮಕಾತಿ ಮಾಡ್ಕೊಂಡಿಲ್ಲ. ಇವರು ಸರಿಯಾದ ಮೂಲಸೌಕರ್ಯಗಳಿಲ್ಲ. ಇನ್ನೊಂದು ಕಡೆ ಮಕ್ಕಳ ಸಮಗ್ರ ಬೆಳವಣಿಗೆ ಬಗ್ಗೆ ಮಾತ್ರ ಸರ್ಕಾರ ಈ ವಿಶೇಷ ಶಿಕ್ಷಕರ ನೇಮಕಾತಿ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹಲವಾರು ಹೋರಾಟಗಳಿದೆ ಇದ್ರ ಬಗ್ಗೆ. ಒಟ್ಟಾರೆ ಈ 4 ಬೇಡಿಕೆಗಳನ್ನು ನಾವು ಹೋರಾಟ ತಗೊಂಡಿದ್ದೀವಿ. ಶಿಕ್ಷಣ ಅಂತಂದ್ರೆ ಅದು ಸರ್ಕಾರದ ಒಂದು ಕರ್ತವ್ಯ, ಇದು ಸೇವಾ ಕ್ಷೇತ್ರ, ಇದು ಲಾಭ ನಷ್ಟ ನೋಡಬಾರ್ದು. ಹಲವಾರು ಜನ ಹಿರಿಯರು, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾಯಿ ಫುಲೆ, ಹಲವಾರು ಮಹಾನ್ ವ್ಯಕ್ತಿಗಳು ತಮ್ಮ ಸ್ವಂತ ಹಣ ಶ್ರಮದಿಂದ ಕಟ್ಟಿ ಶಾಲೆಗಳನ್ನು ಇವತ್ತು ಅವರು ಶಿಕ್ಷಣ ಸಂಸ್ಥೆಗಳ ಇದ್ದಾರೆ. ಇವರು ಸರ್ಕಾರದಿಂದಲೇ ಸರ್ಕಾರಿ ಶಾಲೆಗಳನ್ನು ಮುಗಿಸ್ತಾ ಇದ್ದಾರೆ. ಹಲವಾರು ಪತ್ರಿಕೆಗಳು ಇದರ ಬಗ್ಗೆ ವಿಶೇಷ ವರದಿ ಮಾಡಿದ್ದಾರೆ. ಬಹಳ ನಮಗೆ ಅದರ ಬಗ್ಗೆ ಅಭಿಮಾನ ಇದೆ. ಸೊ ನಾವು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ, ಸರ್ಕಾರ ಶಿಕ್ಷಣ ಇಲಾಖೆಯನ್ನು ಕಡೆಗಣಿಸಬಾರ್ದು, ಅದನ್ನು ಖಾಸಗೀಕರಣ ಮಾಡಿಕೊಂಡಿದೆ. ಆ ಖಾಸಗೀಕರಣ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಶಿಕ್ಷಕರ ಒಂದು ನೇಮಕಾತಿ ಯುದ್ಧೋಪಾದಿಯಲ್ಲಿ ನಡೀಬೇಕು. ಕೂಡಲೇ ಅಧಿಸೂಚನೆ ಹೊರಡಿಸಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಜಂಟಿ ಕಾರ್ಯದರ್ಶಿ ವಿನೋದ್ ಕುಮಾರ್, ಕಾಶಿನಾಥ್ ಗಿಲೇರಿ, ವೆಂಕಟೇಶ್, ಅಮೀರ್ ಬಹದ್ದೂರ್ ನೆಲೆಹಾಳ್, ನರಸನಗೌಡ, ಬಸವರಾಜ್, ಹನುಮಂತು ಕಲ್ಲೂರು ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. Sai Shiva waterproofing civil works, nanotechnology Zycosil breathing waterproofing heat and resistant works, swimming pool waterproofing and work, cooling tower, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details, contact K. Vishwanath, cell number 720410196 97421 60081. Paramount Electricals, dealers in all kinds of
ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753 89626.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಮಟ್ಟದ ಕಾರ್ಮಿಕ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾದ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷ ಉರ್ಕುಂದಪ್ಪ ಆಲೂರು ಇವರಿಗೆ ಅಭಿಮಾನಿ ಬಳಗ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಮೇ 24ರಂದು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದೆ ಎಂದು ಅಭಿಮಾನಿ ಬಳಗದ ಮುಖಂಡ ಎನ್ ಭೀಮಸೇನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಮಟ್ಟದ ಕಾರ್ಮಿಕ ರತ್ನ ಪ್ರಶಸ್ತಿಗೆ 10 ಜನರು ಆಯ್ಕೆಯಾಗಿದ್ದು, ಕಲ್ಯಾಣ ಕರ್ನಾಟಕ ಭಾಗದ ಪೈಕಿ ಉರ್ಕುಂದಪ್ಪ ಆಲೂರು 2ನೇಯವರಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 5 ವರ್ಷಗಳಿಂದ ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದು, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದನ್ನು ಗುರುತಿಸಿ ಕೆಪಿಸಿಸಿ ಆಯ್ಕೆ ಮಾಡಿದೆ ಎಂದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಕೆಪಿಸಿಸಿ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಕೆ ಪುಟ್ಟಸ್ವಾಮಿಗೌಡ ಇವರ ಸಮ್ಮುಖದಲ್ಲಿ ಕಾರ್ಮಿಕ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪತ್ರಿಕಾಗೋಷ್ಠಿ ಮಾಡಲು ಉದ್ದೇಶ, ನಮ್ಮ ಉರ್ಕುಂದಪ್ಪ ಇವರು ನಮ್ಮ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರು ರಾಯಚೂರು. ಇವರಿಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಸೇವಾರತ್ನ ಪ್ರಶಸ್ತಿ ದೊರೆತಿರುತ್ತದೆ ಕಾರ್ಮಿಕ ವಿಭಾಗದಿಂದ. ಈಗ ಅವರು 24ರಂದು ರವಿವಾರದಂದು ಒಂದು ಅಭಿನಂದನಾ ಕಾರ್ಯಕ್ರಮ ಅಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಾರ್ಟಿ ಆಫೀಸ್ನಲ್ಲಿ ಇದೆ. ಇವತ್ತು ಉರ್ಕುಂದಪ್ಪ ಅವರು ಸುಮಾರು 3 ದಶಕಗಳಿಂದ ನಮ್ಮ ರಾಯಚೂರು ಸರ್ಜನ್ ವಾರ್ಡ್ 19 ವಾರ್ಡ್ನಲ್ಲಿ ಇವರು ವಾಸವಿದ್ದು, ಇವರು ಆಟೋ ಚಾಲಕರಾಗಿ ಸುಮಾರು ತಮ್ಮ ಒಂದು ಎಷ್ಟೋ ಈ ಒಂದು 3 ದಶಕಗಳಲ್ಲಿ ಭಾಳಷ್ಟು ಆಟೋ ಚಲಿಸ್ತಾ ಇವತ್ತು ಭಾಳಷ್ಟು ಬಡವರಿಗೆ ಹಾಗೂ ವಿಕಲಚೇತನರಿಗೆ, ಗರ್ಭಿಣಿಯರಿಗೆ ಬಹಳ ಉಚಿತವಾಗಿ ತಮ್ಮ ಆಟೋಗಳಲ್ಲಿ ಅವರಿಗೆ ಬಹಳ ಸೇವೆಯನ್ನು ಮಾಡಿ ಇವತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ 20-30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಕ್ಕೆ ಇವತ್ತು ಅವರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಸೇವಾರತ್ನ ಪ್ರಶಸ್ತಿ ಅಂತ ಸಿಕ್ಕಿದೆ. ನಮಗೆ ತುಂಬ ಸಂತೋಷವಾಗುತ್ತೆ. ಯಾಕಂತಂದರೆ ಇವತ್ತು ಎಲ್ಲೆಲ್ಲೋ ಒಂದು ಸಣ್ಣದಾಗಿ ಒಂದು ಬಹುಜನ ಅಭಿವೃದ್ಧಿ ಸಮಿತಿ ಅಂತ ಸಂಘಟನೆ ಕಟ್ಟಿಕೊಂಡು ಇವತ್ತು ಭಾಳಷ್ಟು ಸೇವೆ ಮಾಡಿದ್ದಾರೆ. ಇವರು ಮೊದಲನೇದಾಗಿ ಇವರು ಭಾಳಷ್ಟು ನಾವೊಂದು ಬಾಲ್ಯದ ಸ್ನೇಹಿತರಾಗಿದ್ದು, ಇವತ್ತು ಇವರು ಮಾಡಿರುವ ಸೇವೆ ಇವತ್ತು ಪ್ರತಿಯೊಂದು ಕಾರ್ಮಿಕರ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿದೆ. ಇವತ್ತು ರಿಮ್ಸ್ಗಳಲ್ಲಿ ಭಾಳಷ್ಟು ಹಲವಾರು ಸಮಸ್ಯೆಗಳಿವೆ, ಅದು ಬಡವರಿಗೆ ತಲುಪ್ತಾ ಇಲ್ಲ. ಹಾಗೂ ಸುಮಾರು ಸರ್ಕಾರದಿಂದ ಬರ್ತಕ್ಕಂಥ ಲೇಬರ್ಗಳಿಗೆ ಒಂದು ಲೇಬರ್ ಕಾರ್ಡ್ ಆಗಲಿ ಅಥವಾ ಅವರ ಸಮಸ್ಯೆಗಳ ಬಗ್ಗೆ ಒಂದು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದನ್ನು ರವಿವಾರ ಒಂದು ಪಾರ್ಟಿ ಆಫೀಸಲ್ಲಿ ಅವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಇವತ್ತು ಅವರಿಗೆ ಒಂದು ಅಭಿಮಾನ ಬಳಗದಿಂದ ನಾವು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಬಂದಿದ್ದೇವೆ. ಉರ್ಕುಂದಪ್ಪ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕ ಹಾಗೂ ಅಭಿಮಾನಿ ಬಳಗದ ಸಮಾರಂಭ ಹಾಗೂ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಿದ ಕುರಿತು ಮೇಲ್ಕಂಡ ಸಂಬಂಧಿಸಿದ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕ ಹಾಗೂ ಅಭಿಮಾನಿಗಳ ಬಳಗ ರಾಯಚೂರುಗಳು ಮಾಧ್ಯಮ ಮಿತ್ರರ ಗಮನಕ್ಕೆ ತರಬಯಸುವುದೇನೆಂದರೆ, ರಾಯಚೂರು ಜಿಲ್ಲೆಯ ಕಾರ್ಮಿಕರ ಪಾಲಿನ ಆಪತ್ ಬಾಂಧವ ಕಾರ್ಮಿಕರ ಕಲ್ಯಾಣ ಶ್ರೇಯೋಭಿವೃದ್ಧಿ ಮತ್ತು ಅವರ
ಜೀವನ ಸುಧಾರಣೆಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಾ ಜಿಲ್ಲೆಯ ಮೂಲೆ ಮೂಲೆಯಲ್ಲಿರುವ ಕಾರ್ಮಿಕರನ್ನು ಒಗ್ಗೂಡಿಸಿ ಸಂಘಟನೆಯನ್ನಾಗಿ ಮಾಡುತ್ತಿರುವ ಹಾಗೂ ಯಾವುದೇ ಪ್ರತಿ ಫಲಕ್ಷತೆ ಇಲ್ಲದೆ ಜಿಲ್ಲಾ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ರೀತಿಯ ಕೊಡುಗೆ ನೀಡುತ್ತಿರುವ ಸದಾ ಹಸನ್ಮುಖಿ ಕೆಪಿಸಿಸಿ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರಾದ ಉರುಕುಂದಪ್ಪ ಆಲೂರು ಅವರ ಪರಿಶ್ರಮವನ್ನು ಗುರುತಿಸಿ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್, ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಲ್ ಹಾಗೂ ಕೆಪಿಸಿಸಿ ಕಾರ್ಮಿಕ ರಾಜ್ಯದ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಕೆ. ರಾಜ್ಯ ಮಟ್ಟದಲ್ಲಿ 1998ರಲ್ಲಿ ಆಟೋ ಚಾಲಕರಾಗಿ ತಮ್ಮ ಪ್ರವೃತ್ತಿಯನ್ನು ಆರಂಭಿಸಿದರು. ಆಟೋ ಚಾಲಕರಾಗಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಾವುದೇ ಫಲಾಫಲಗಳಿಲ್ಲದೆ ಆಯೋಜಿಸಿದ್ದಾರೆ. ಅದರಲ್ಲಿಯೂ ಬಡವರಿಗೆ, ನಿರ್ಗತಿಕರಿಗೆ ಮತ್ತು ಶೋಷಿತರಿಗೆ ರಾಷ್ಟ್ರದ ನಾಯಕರ ಜಯಂತಿಯ ಸಂದರ್ಭಗಳಲ್ಲಿ ಆಹಾರ, ವಸತಿ, ಹಾಸಿಗೆ ಹಾಗೂ ಅಂಗವಿಕಲರಿಗೆ ಸಬ್ಸಿಡಿಯ ರೂಪದಲ್ಲಿ ಅಥವಾ ಸಹಾಯಧನ ರೂಪದಲ್ಲಿ ವಾಹನಗಳ ವಿತರಣೆಗಳನ್ನು ಇವರು 2ನೇ ಸ್ಥಾನದಲ್ಲಿದ್ದು ಕಲ್ಯಾಣ. ಈ ಸಂದರ್ಭದಲ್ಲಿ ಜೆ. ರಾಮಸ್ವಾಮಿ, ವಕೀಲ್ ಜಮೀರ್ ಪಾಷಾ, ನಾಗೇಶ್, ಹುಲಿಗೆಪ್ಪ, ಹಿಂದೂ ಎಕ್ಲಾಸ್ಪುರ್ ಇದ್ದರು. ಪ್ಲಾಸ್ಟಿಕ್ ತ್ಯಾಜ್ಯ ಹಳೆಯ ಬಂಡಲ್ ವೈರ್ಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿದ ಘಟನೆ ನಗರದ ಪೈಟ್ಲಾ ಬುರ್ಜ್ ಬಳಿ ಜರುಗಿದೆ. ಮಂಜರ್ ಎನ್ನುವವರಿಗೆ ಸೇರಿದ ಪ್ಲಾಸ್ಟಿಕ್ ತ್ಯಾಜ್ಯ ಹಳೆಯ ಬಂಡಲ್ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದೆ. ಬೆಂಕಿ ಹತ್ತಿಕೊಂಡಿದ್ದ ಕುರಿತು ಸಾರ್ವಜನಿಕರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಿದರು. ಸ್ಥಳದಲ್ಲಿ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಬೆಂಕಿ ಹತ್ತಿಕೊಂಡಿದ್ದರಿಂದ ಸುಮಾರು 20,000 ಮೌಲ್ಯದ ಪ್ಲಾಸ್ಟಿಕ್ ಹಳೆ ಬಂಡಲ್ಗಳು ಸುಟ್ಟು ಭಸ್ಮವಾಗಿವೆ. ಈ ಕುರಿತು ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಜಿಲ್ಲೆಯಾದ್ಯಂತ ಲಭ್ಯವಿರುವ ಶತಮಾನಗಳಷ್ಟು ಹಳೆ ಕೈಬರಹ ಪಠ್ಯಗಳು, ಹಸ್ತಪ್ರತಿಗಳು, ಶಾಸನಗಳು ಹಾಗೂ ದಾಖಲೆಗಳ ಸಂಗ್ರಹವಿದ್ದಲ್ಲಿ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಮೇ 21 ಗುರುವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ರಾಷ್ಟ್ರೀಯ ಹಸ್ತಪ್ರತಿ ಸಮೀಕ್ಷಾ ಕಾರ್ಯಕ್ಕೆ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಪ್ರಾಚೀನ ಕಾಲದ ಶಾಸನಗಳು, ಹಸ್ತಪ್ರತಿಗಳು, ಕೈಬರಹಗಳು ತಂತ್ರಜ್ಞಾನ ಮೂಲಕ ಶಾಶ್ವತವಾಗಿ ಉಳಿಸಲು ಅತ್ಯಂತ ಪುರಾತನ ಹಳೆಯ ದಾಖಲೆಗಳ ಸಮೀಕ್ಷೆ, ಸಂರಕ್ಷಣೆ, ರಕ್ಷಣೆ, ಡಿಜಿಟಲೀಕರಣಗೊಳಿಸಲು ಸರ್ಕಾರವು ಜ್ಞಾನ ಭಾರತ ಮಿಷನ್ ಯೋಜನೆ ಜಾರಿಗೆ ತಂದಿದೆ ಎಂದರು. ರಾಷ್ಟ್ರ, ರಾಜ್ಯ ಕರ್ನಾಟಕ ಶ್ರೀಮಂತ ಸಂಸ್ಕೃತ ಪರಂಪರೆಯನ್ನು ಒಂದೇ ರಾಷ್ಟ್ರೀಯ ವೇದಿಕೆ ಮೂಲಕ ಸಾರ್ವಜನಿಕ ಪ್ರವೇಶವನ್ನು ಒದಗಿಸುವ ಭವಿಷ್ಯದ ಪೀಳಿಗೆಗೆ ಅವುಗಳ ಜ್ಞಾನ ಸಂಪತ್ತಿನ ಸಂರಕ್ಷಣೆ ಮತ್ತು ಬಳಕೆಗೆ ಹಸ್ತಪ್ರತಿಗಳ ಸಂರಕ್ಷಣೆ ಹಾಗೂ ಡಿಜಿಟಲೀಕರಣಗೊಳಿಸಲಾಗುತ್ತಿದೆ ಎಂದರು. ಜಿಲ್ಲೆಯಾದ್ಯಂತ ಗ್ರಂಥಾಲಯಗಳು, ದೇವಾಲಯಗಳು, ಮಠಗಳು, ಶೈಕ್ಷಣಿಕ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು, ಪ್ರಾಚೀನ ಸಂಸ್ಥಾನಗಳು, ಪ್ರಾಚೀನ ಮನೆತನಗಳಲ್ಲಿ ಪುರಾತನ ಕಾಲದ ಅಪರೂಪದ ಹಸ್ತಪ್ರತಿ ದಾಖಲೆಗಳ ಸಂಗ್ರಹ ಇರಬಹುದು. ಅವುಗಳ ಬಗ್ಗೆ ಇತಿಹಾಸಕಾರರು, ಸಂಶೋಧಕರು, ಸಾರ್ವಜನಿಕರು ಮಾಹಿತಿ ನೀಡಿ ಸಮೀಕ್ಷಾ ಕಾರ್ಯಕ್ಕೆ ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿಗಳು ಕೋರಿದರು. ಸಾರ್ವಜನಿಕರು ಹಸ್ತಪ್ರತಿಗಳ ಬಗ್ಗೆ ಮಾಹಿತಿ ನೀಡುವುದರಿಂದ ಸರ್ಕಾರ ಅವುಗಳನ್ನು ವಶಪಡಿಸಿಕೊಳ್ಳಲಿದೆ. ಸಮಸ್ಯೆ ಆಗುತ್ತದೆ ಎಂಬ ಆತಂಕ, ಗೊಂದಲ ಬೇಡ. ಮಾಲೀಕರ ಅನುಮತಿಯೊಂದಿಗೆ ಅವುಗಳ ಡಿಜಿಟಲೀಕರಣಗೊಳಿಸಿ ಮೂಲ ಪ್ರತಿ ಅವರ ಬಳಿಯೇ ಉಳಿಸಲಾಗುವುದೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಸಾರ್ವಜನಿಕರು ಹಸ್ತಪ್ರತಿಗಳ ಬಗ್ಗೆ ಮಾಹಿತಿ ನೀಡಲು ಸಹಾಯಕ ನಿರ್ದೇಶಕರ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, ಗಣೇಶ ಗುಡಿ ಹತ್ತಿರ, ನಿಜಲಿಂಗಪ್ಪ ಕಾಲೋನಿ, ರಾಯಚೂರು, ದೂರವಾಣಿ ಸಂಖ್ಯೆ 085322000677 ಅಥವಾ ಮೇಲ್ ಐಡಿಗೆ ಸಂಪರ್ಕ ಮಾಡಬಹುದಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕರಾದ ನಜೀರ್ ಅಹಮದ್ ಹೇಳಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಜಿಲ್ಲಾ ಪುರಾತತ್ವ ಸಂರಕ್ಷಣಾಧಿಕಾರಿ ಶಿವಬಸವ, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಿಲ್ಲಾ ವ್ಯವಸ್ಥಾಪಕ ಜಿ. ಹರೀಶ್, ಪ್ರವಾಸೋದ್ಯಮ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕಿ ಕವಿತಾ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಜೂನ್ 28ರಿಂದ 3 ದಿನಗಳ ಮುಂಗಾರು ಸಾಂಸ್ಕೃತಿಕ ಹಬ್ಬ. ಎ. ಪಾಪರೆಡ್ಡಿ. ನಗರದ ರಾಜಕಾಲುವೆ ಚರಂಡಿಗಳ ಸ್ವಚ್ಛತೆ ಪ್ರಾರಂಭ, ಸಾರ್ವಜನಿಕರಿಂದ ಮೆಚ್ಚುಗೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ 25ರಂದು ಪ್ರತಿಭಟನೆ, ಚನ್ನಬಸವ ಜಾನೇಕಲ್. 24ರಂದು ಕಾರ್ಮಿಕ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತ ಉರುಕುಂದಪ್ಪ ಇವರಿಗೆ ಅಭಿನಂದನಾ ಸಮಾರಂಭ, ಭೀಮಸೇನ.
ನಗರದ ಪೇಟ್ಲಾ ಬುರ್ಜ ಬಳಿ ಹಳೆ ಅಂಗಡಿಗೆ ಬೆಂಕಿ, ಅಪಾರ ಹಾನಿ. ಮತ್ತು ಪುರಾತನ ಕಾಲದ ಹಸ್ತಪ್ರತಿ ಶಾಸನಗಳ ಸಂಗ್ರಹ ಇದ್ದಲ್ಲಿ ಮಾಹಿತಿ ನೀಡಿ, ಪೂವಿತಾ ಎಸ್. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.